ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಗೆಲ್ಲ ಸ್ವಾಗತ. ಇನ್ನೇನು ಗಣೇಶ ಹಬ್ಬ ಹತ್ರ ಬಂದೇ ಬಿಡ್ತು. ಗಣೇಶನ ಹಬ್ಬದಲ್ಲಿ ಗಣೇಶನಿಗೆ ಪ್ರಿಯವಾದ ಚಕ್ಕುಲಿಯನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಗರಿಗರಿಯಾದ ಚಕ್ಕುಲಿಯನ್ನ ಮಾಡ್ಕೊಂಡು ಬಂದಿದ್ದೀನಿ. ಎಳೆ ಎಳೆಯಾಗಿ ಚಕ್ರ ತರ ಶೇಪ್ ಇರುವಂತಹ ಕರುಮ್ ಕುರುಮ್ ಸೌಂಡ್ ಬರುವಂತಹ ಚಕ್ಕುಲಿಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಮಕ್ಕಳಿಂದ ಎಲ್ಲ ಏಜ್ನವರಿಗೂ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಇದು. ಹಾಗೆ ಗಣೇಶನಿಗೂ ಸಹ ನೈವೇದ್ಯಕ್ಕೆ ನಾವು ಚೌತಿ ಹಬ್ಬದಲ್ಲಿ ಮಾಡ್ತೀವಿ. ಗಣೇಶನ ಹಬ್ಬದಲ್ಲಿ ಚಕ್ಲಿಯನ್ನ ಮಾಡದೆ ಹೋದ್ರೆ ಗಣೇಶ ಹಬ್ಬನೇ ಪರಿಪೂರ್ಣ ಆಗೋದಿಲ್ಲ ಅನ್ಸ್ಬಿಡತ್ತೆ. ಗಣೇಶನ ಹಬ್ಬದಲ್ಲಿ ಮಾಡುವಂತಹ ಚಕ್ಲಿ ರೆಸಿಪಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. 2 ಲೋಟ ಆಗುವಷ್ಟು ಅಕ್ಕಿಯನ್ನ ನಾನು ಅಳ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ನೀರಲ್ಲಿ. ಇದು ಚೆನ್ನಾಗಿ ನೆನಿಲಿ. ನೆನೆದ ನಂತರ ಇದನ್ನು ನಾವು ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ಕೂಡ ಅಕ್ಕಿ ಕಾಳು ಇರದಂತೆಯೇ ನುಣ್ಣಗೆ ರುಬ್ಕೊಳ್ಳೋಣ. ಅಲ್ಲಿ ತನಕ ಇದು ಚೆನ್ನಾಗಿ ನೆನೆಯೋಕೆ ಬಿಡೋಣ. ಈಗ ನಾವು ಚಕ್ಲಿ ಮಾಡೋಕ್ಕೆ ಮಸಾಲೆಗೆ ಹಾಕುವಂತಹ ಸಾಮಗ್ರಿಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಳ್ಳು, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಓಂ ಕಾಳಿದೆ. ಹಾಗೆ ಇದು ನೋಡಿ ಸಾಬುದಾನ ಸಾಬಕ್ಕಿ. ಹಾಗೆ 1 ಅಳತೆ ಆಗುವಷ್ಟು ಪುಟಾಣಿ ಬೇಳೆಯನ್ನು ತಗೊಂಡಿದ್ದೀನಿ, ಹುರುಗಡ್ಲೆಯನ್ನು. ಹಾಗೆ 1 ಅಳತೆಯಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. 1 ಅಳತೆಯಷ್ಟು ಎಳ್ಳನ್ನು ತಗೊಂಡಿದ್ದೀನಿ. ಹಾಗೆ 1 ಅಳತೆಯಷ್ಟು ಉದ್ದಿನ ಬೇಳೆ. ಇಷ್ಟನ್ನು ಸಪ್ರೇಟಾಗಿ ನಾವು ಈಗ ಹುರಿದುಕೊಳ್ಳೋಣ. ಅದನ್ನು ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲು ಇದನ್ನು ಸಪ್ರೇಟಾಗಿ ಹುರಿದುಕೊಳ್ಳೋಣ. ಇವು 3 ಸ್ಪೂನಲ್ಲಿ ನಾನೇನು ತಗೊಂಡಿದ್ದೀನ ಎಳ್ಳು, ಜೀರಿಗೆ ಮತ್ತು ಓಂ ಕಾಳು, ಅದನ್ನು ಆಮೇಲೆ ಕಲಿಸುವಾಗ ಹಾಕ್ಕೊಳ್ಳೋಕ್ಕೆ ಅಂತ ನಾನು ತೆಗೆದಿಟ್ಕೊಂಡಿರೋದು. ಈ ಎಲ್ಲ ವಸ್ತುಗಳನ್ನು ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ನಾವು ಇದನ್ನು ಸಪ್ರೇಟಾಗಿ ಹುರ್ಕೊಂಡು ಸ್ವಲ್ಪ ತಣಿಸಿ ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಹುರುಗಡ್ಲೆನಂತೂ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ, ಆಲ್ರೆಡಿ ಹುರಿದಿರತ್ತೆ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಪೌಡರ್ ಮಾಡುವಾಗ ಕೂಡ ಕೊನೆಯಲ್ಲಿ ಸೇರಿಸಿದ್ರೆ ಸಾಕು. ಈ ಪೌಡ್ರನ್ನು ಒಂದ್ಸಲ ಜರಡಿ ಹಿಡ್ಕೊಂಡ್ರೆ ಒಳ್ಳೆಯದು. ಈಗ ಇದು 4 ಗಂಟೆ ಆಗಿದೆ ನೋಡಿ. ಈ ಅಕ್ಕಿನ ಈಗ ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ನಾವು ಒಂದು ಪಾತ್ರಕ್ಕೆ ಹಾಕೊಳ್ಳೋಣ. ಅದು ಸ್ವಲ್ಪ ಕೂಡ ಕಡಿ ಇರಬಾರ್ದು, ತುಂಬಾ ನೈಸಾಗಿರ್ಬೇಕು. ಕಡಿ ಏನಾದರೂ ಇದ್ರೆ ಆಮೇಲೆ ಚಕ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ನೈಸ್ ಇರಬೇಕು. ನೋಡಿ, ಸ್ವಲ್ಪ ಕೂಡ ಕಡಿ ಇರದೆ ಎಷ್ಟು ನೈಸ್ ಆಗಿದೆ ಅಂತ. ಈ ರೀತಿ ನೈಸ್ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ರುಬ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಇವಾಗ ಒಲೆ ಮೇಲಿಟ್ಟು ಜರಿ ಕಾಯಿಸ್ಕೊಳ್ಳೋದು ಅಂತೀವಿ ನಾವು, ಆ ರೀತಿಯಾಗಿ ಅದನ್ನ ಕಾಯಿಸ್ಕೊಳ್ಬೇಕು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನೋಡಿ ಈ ರೀತಿಯಾಗಿ ಬೇಯ್ತಾ ಬರುತ್ತೆ. ಅದು ನಾವು ಕಡುಬಿಗೆ ಹೇಗೆ ಕಾಯಿಸ್ತೀವೋ ಒಲೆ ಮೇಲಿಟ್ಟು ಅದೇ ತರಹ ಕಾಯಿಸ್ಕೋಬೇಕು. ನೋಡಿ, ಕಾಯಿಸಿರೋ ಅಕ್ಕಿ ಹಿಟ್ಟು ಈ ರೀತಿಯಾಗಿ ಗಟ್ಟಿ ಆಗತ್ತೆ, ಸ್ವಲ್ಪ ಬೇಯತ್ತೆ. ಇದಕ್ಕೆ ಬೆಣ್ಣೆ, ಜೀರಿಗೆ, ಎಳ್ಳನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಮೇಲ್ಕೊಳ್ಳೋಣ. ಸ್ವಲ್ಪ ಇಷ್ಟು ಬೆಣ್ಣೆಯನ್ನ ತಗೊಂಡಿದ್ದೀನಿ. ಬೆಣ್ಣೆಯನ್ನು ಹಾಕಿದಾಗ ಚಕ್ಲಿ ಕೂಡ ರುಚಿಯಾಗಿ ಬರುತ್ತೆ, ಹಾಗೆ ಗರಿ ಕೂಡ ಆಗತ್ತೆ. ಎಳ್ಳನ್ನ ಹಾಕ್ತಾ ಇದ್ದೀನಿ, ಇದಕ್ಕೆ ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಹಾಗೆ ಜರಡಿ ಹಿಡಿದು ಸೈಡಲ್ಲಿ ಇಟ್ಟಿರೋ ಪೌಡರನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಮೆಲ್ದು ಕಲಸಿದಾಗ ಹಿಟ್ಟು ಕೂಡ ಚೆನ್ನಾಗಿ ನಾವು ಚಕ್ಲಿಯನ್ನು ಒತ್ತೋಕ್ಕೆ ಬರುತ್ತೆ. ಹಾಗೆ ಒಳ್ಳೆ ಹದ ಕೂಡ ಬರುತ್ತೆ. ಹಿಟ್ಟು ಚೆನ್ನಾಗಿ ಹದ ಬರೋದು ಅಷ್ಟೇ ಮುಖ್ಯ ಚಕ್ಲಿ ಮಾಡುವಾಗ.
ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಕಲಸಿದಾಗ ಹಿಟ್ಟು ಕೂಡ ಚೆನ್ನಾಗಿ ಆಗುತ್ತೆ. ಕಲಸಿರೋ ಹಿಟ್ಟನ್ನು ಹಾಗೆ ಒಂದು 15 ನಿಮಿಷ ಹಾಗೆ ಇಟ್ಬಿಡೋಣ. ಹದಿನೈದು ನಿಮಿಷದ ನಂತರ ಒಂದು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ನಾದ್ಕೊಂಡು ಚಕ್ಲಿ ಒರಳಿಗೆ ಅದನ್ನು ಹಾಕಿ ಚಕ್ಲಿಯನ್ನು ಒತ್ತುತ್ತಾ ಬರೋಣ. ಈ ರೀತಿಯಾಗಿ ಎಣ್ಣೆ ಕಾದಿದೆ. ಈಗ ಇಷ್ಟು ಚೆನ್ನಾಗಿ ಕಾದ್ಮೇಲೆ ನಾವು ಚಕ್ಲಿಯನ್ನು ಈಗ ಕರಿಯೋಣ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಎಷ್ಟು ಬೇಗನೆ ಬೇಯ್ತಾ ಇದೆ ಅಂತ. ಚಕ್ಲಿಯನ್ನು ಎಣ್ಣೆಗೆ ಹಾಕಿದಾಗ ಜಾಲರಿಯಿಂದ ಈ ರೀತಿಯಾಗಿ ಅದನ್ನು ಹಿಂದೆ ಮುಂದೆ ಮಾಡಿದಾಗ ಎರಡೂ ಕಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ಸದ್ದು ಕೂಡ ಅಡಗಿದೆ. ಚಕ್ಲಿಯನ್ನು ನಾವು ಈಗ ತೆಗೆದು ಬೇರೆ ಪಾತ್ರಕ್ಕೆ ಹಾಕೋಣ. ಸ್ವಲ್ಪ ಎಣ್ಣೆ ಈ ರೀತಿಯಾಗಿ ಜಾಲರಿಯಲ್ಲಿ ನಾವು ಮಾಡಿದಾಗ ಎಣ್ಣೆ ಎಲ್ಲ ಬಸಿದು ಹೋಗುತ್ತೆ. ನೋಡಿ, ಗರಿ ಗರಿಯಾದ ಬಿಸಿ ಬಿಸಿ ಚಕ್ಲಿ ರೆಡಿಯಾಗಿದೆ. ತಿನ್ನೋಕೆ ಸಿದ್ಧವಾಗಿದೆ. ನೀವು ಸಹ ಇದೇ ರೀತಿ ಮನೇಲಿ ಮಾಡಿ ಹಾಗೆ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಷ್ಟು ಗರಿ ಗರಿ ಆಗಿದೆ, ಹಾಗಂತ ಎಣ್ಣೆ ಸ್ವಲ್ಪ ಕೂಡ ಕುಡಿಲಿಲ್ಲ. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಗರಿಯಾಗಿದೆ. ಸ್ವಲ್ಪ ನಾವು ಹಿಂಗೆ ಮಾಡಿದ್ರೆ ಮುರಿದು ಬರುತ್ತೆ, ಪೀಸ್ ಆಗುತ್ತೆ. ಹಾಗೆ ನಾವು ಬಾಯಿಗೆ ಹಾಕಿದಾಗೂ ಕೂಡ ತುಂಬ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಚಕ್ಲಿ ಅಂತೂ ತುಂಬಾ ಟೇಸ್ಟಿಯಾಗಿದೆ. ನೀವು ಸಹ ಇದೇ ರೀತಿಯಾದ ಗರಿ ಗರಿ ಚಕ್ಲಿನ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಾಡಿಕೊಡಿ, ನೀವು ಸಹ ಮಾಡ್ಕೊಂಡು ತಿನ್ನಿ. ಮನೆಯವರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈ ಗರಿ ಗರಿಯಾದ ಚಕ್ಲಿ ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳಲ್ಲ. ಹಾಗೆ ನೀವು 10-12 ದಿನ ಇಟ್ಕೊಂಡು ತಿನ್ಬೋದು. ಚಕ್ಲಿ ಇದೇ ರೀತಿ ಮನೇಲಿ ಮಾಡಿಕೊಂಡು ಗಣೇಶ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.